ಪ್ರಾಬ್ಲಮ್ ಮತ್ತು ನಂಗೆ ಕಿಡ್ನಿನೂ ಪ್ರಾಬ್ಲಮ್. ನನಗೆ 2 ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ರೀಸೆಂಟಾಗಿ ನಮ್ಮ ಯಜಮಾನ್ರಿಗೂ ಆಕ್ಸಿಡೆಂಟಾಗಿ ಅವ್ರಿಗೂ ಅವ್ರಿಗೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕೈಲಾದ್ರೆ ಸಹಾಯ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ಮೈಸೂರು ಬಂದಿದ್ದೀರಿ. ನಂಜನಗೂಡು ಅದು ಗ್ರಾಮ ಬಂದು ಉಳ್ಳಳ್ಳಿ ಅಂತ, ಅದು ಒಂದು ಹಳ್ಳಿ. ಆ ಒಂದು ತಂಗಿ ಅಲ್ಲಿ ತುಂಬ ಕಷ್ಟದಾಗಿದ್ದಾರೆ ಅಂದ್ಬಿಟ್ಟು, ಕಾಲುಗಳಿಲ್ಲ ಅವ್ರಿಗೆ, ಪಾಪ ಅದು ಏನೋ ಕಾಯಿಲೆ ಅದು ಇದು ಅಂತ ತುಂಬ ಹತ್ಕೊಂಡು ನನಗೊಂದು ಮೆಸೇಜ್ ಮಾಡಿದ್ಲು. ಇರಮ್ಮ ಬರ್ತೀನಿ ಅಂತ ಹೇಳಿದಾಗ ನನಗೆ ಸ್ವಲ್ಪ ಲೇಟ್ ಆಗೋಯ್ತು. ಇವತ್ತು ಓದ್ತಾ ಇದ್ದೀರಿ, ಆ ತಾಯಿಗೆ ಹೆಲ್ಪ್ ಮಾಡ್ಬಿಟ್ಟು ಬರೋಣ ಅಂತ. ನೋಡಿ, ಏನು ಚೆನ್ನಾಗಿದೆ ಅಮ್ಮ ಅದು. ಏನು 2 ಕಾಲೂ ಆಪ್ರೇಷನ್ ಆಗಿರೋದಾ? ಹಾಂ, ಫಸ್ಟ್ ಚೆನ್ನಾಗಿತ್ತಮ್ಮ ಕಾಲುಗಳು? ಗಣಪತಿ ನನ್ನ ತಾಯಿ ಹೊಟ್ಟೆಯೊಳಗಿಂದ ಬರ್ಬೇಕಾದ್ರೆ ಚಿಕ್ಕ ಪಾಪಲ್ಲಿ ಆಪರೇಷನ್ ಮಾಡಿದ್ಮೇಲೆ ಸಡನ್ ಆಗಿ ಹಿಂಗಿರೋ ಕಾಲು ಹಿಂಗಾಗೋಗಿತ್ತು. ಅದನ್ನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೈಟ್ ಆಪರೇಷನ್ ಮಾಡಿದ್ರು. ಓಕೆ, ಕಲ್ಚಿಸ್ಬಿಟ್ಟು ಓಪನ್ ಆಗೋಯ್ತು ಕಾಲು. ಮೂಳೆನೆ ಕರ್ಕೋತಿತ್ತು. ಕರ್ಕೊಂಡ್ಮೇಲೆ ಕಟ್ ಮಾಡಿದ್ರು, ಇನ್ಫೆಕ್ಷನ್ ಆಗಿ. ಓಕೆ, ಯಾವಾಗ ಆಗಿದೆ? ಎಷ್ಟು ವರ್ಷ ಆಯ್ತು ಇದು? 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತಾ? ಈ ನಡುವೆ ಆಗಿರೋದು ಇದಾ? 1 ತಿಂಗಳಾಯ್ತು ಸರ್. ಹಾಂ, ಆಮೇಲೆ ಕಿಡ್ನಿನೂ ಪ್ರಾಬ್ಲಮ್ ಸರ್ ನನಗೆ. ಹಾಂ, ಹಾಸ್ಪಿಟ್ಲಲ್ಲಿ ತುಂಬ ಹೆಲ್ಪ್ ಮಾಡಿ ಅಂತ ಯಾರು ಸಪೋರ್ಟು ಬರಲಿಲ್ಲ ಸರ್. ಮುಂದಕ್ಕೆ ಹೆಲ್ಪ್ ಮಾಡಿ ಅಂದ್ಬಿಟ್ಟು ನಾನು ವೀಡಿಯೋಸ್ ಕೊಡ್ತಿದ್ದೆ. ಒಬ್ಬರು ಮೇಡಮ್ ಇವ್ರಿಗೆ ವೀಡಿಯೋಸ್ ಕಳಿಸಿದ್ರು. ಅಣ್ಣ ಮುಂದಕ್ಕೆ ಫೋನ್ ಮಾಡಿ ನಾನು ವೀಡಿಯೋ ಮಾಡಲ ಅಂದ್ಬಿಟ್ಟು ಧೈರ್ಯ ತುಂಬಿ ಇವರೇ ಬಂದಮೇಲೆ ವಿಷಯ ತಗೊಳಕ್ಕೆ ಕೊಟ್ಟಾಗಿದ್ದು. ಯಾರು ಸಪೋರ್ಟು ಬರಲಿಲ್ಲ ನಮ್ಮ ಮುಂದಕ್ಕೆ. ಇವ್ರು ಧೈರ್ಯ ತುಂಬಿ ನಾನು ಇದೀನಿ ಇರೋವ ತಲೆ ಕೆಡ್ಸ್ಕೊಬಿಟ್ಟು ಅದಕ್ಕೆ ಇವರು ವಿಡಿಯೋ ಮಾಡಿದ್ದೆ ನೋಡಿದ್ದೆ ನಾನು. ಆಮೇಲೆ ನೋಡಿದಾಗ ನನಗೆ ನೀವೊಂದು ಮೆಸೇಜ್ ಹಾಕಿದ್ರಿ. ಆಮೇಲೆ ನನಗೆ ಇಷ್ಟು ದೂರ ಅಂತ ಗೊತ್ತಿರಲಿಲ್ಲ. ಆಮೇಲೆ ಓಕೆ ಬರ್ತೀನಿ ಅಂದ್ಕೊಂಡು ಬಂದಿದ್ದು. ಇಲ್ಲಮ್ಮ, ಎಷ್ಟೋ ದೂರ ಆದರೂ ಬರ್ತೀರಿ. ಅದು ನಮಗೆ ಸ್ವಲ್ಪ ಅಲ್ಲಿಂದ ಬರೋದಕ್ಕೆ ಎಷ್ಟು ಮೈಸೂರು ಅಂದರು. ಆಮೇಲೆ ಬೇರೆ ಊರೆಲ್ಲ ಬಂದಿದ್ದು ಸರ್. ಆಯಿತು, ಇಲ್ಲಮ್ಮ, ಅದೇನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ಈ ನಡುವೆ ಮಾಡಿದ್ದ ಇದು ಆಪ್ರೇಷನ್? ಇದು 1 ತಿಂಗಳಾಗಿತ್ತಾ? ಇದ್ಯಾವುದು ಇದು? ಇಲ್ಲಿ ಅವರೆಲ್ಲಿದ್ದಾರೆ? ಈಗ ಹೊರಗಡೆ ಹೋಗಿದ್ದಾರೆ. ಅವ್ರದ್ದು ಕಾಲು ಫುಲ್ ಇದಾಗ್ಬಿಟ್ಟಿದೆ, ಸ್ಕ್ರಾಚ್ ಆಗ್ಬಿಟ್ಟಿದೆ, ಏನು ಇಲ್ಲ. ಬಸ್ ಚಕ್ರ ಆಗ್ಬಿಟ್ಟು ಊಟ ಮಾಡಿದೆ ಸರ್. ಓಕೆ, ಬಾ ಈ ಕಡೆ ಬಾ ಕೊಡ್ತೀನಿ, ನಾನು ಹಾಕೊಡ್ತೀನಿ. ನಾನು ಕಳ್ಕೊಬಿಟ್ರು. ಮನೆ ಇತ್ತು, ಮತ್ತೆ ಒಂದು 10 ಗುಂಟೆ ಜಾಗ ಇತ್ತು, ಎಲ್ಲ ಅವಳಿಗಾಗೇನೆ ಮಾರ್ಕೊಂಡು ಇವಾಗ ಈ ಮನೆ 3,000 ರೂಪಾಯಿ ಬಾಡಿಗೆ ಇದೆ. ಸ್ವಂತ ಮನೆ ಇಲ್ಲ. ಮತ್ತೆ ಯಾರಾದ್ರೂ ಬಂದ್ರು ಅವ್ರಿಗೆ ಜಾಗ ಇಲ್ಲ ಸ್ವಂತ ಕಟ್ಟಿಸ್ಕೊಳ್ಳೋಕೆ. ಮತ್ತೆ ಪ್ರತಿದಿನ ಅವಳಿಗೊಂದು 800 ರೂಪಾಯಿ ಬೀಳುತ್ತೆ. ಅವಳ ಇಂಜೆಕ್ಷನ್ನು ಮತ್ತೆ ಗ್ಲೂಕೋಸ್ ಆ ಥರ ಹಾಕ್ಬೇಕು ಅಂದರೆ. ಇಲ್ಲಿಂದ ಆಟೋದಲ್ಲಿ ರೆಂಟ್ಗೆ ಹೋಗ್ಬೇಕಂದ್ರೆ ಆಟೋ ಬಾಡಿಗೆನೇ ಮಾಡಬೇಕು. ಬೈಕಲ್ಲಿ ಕೂರಕ್ಕಾಗಲ್ಲ ಅವಳಿಗೆ. ತಿಂದ ಇಲ್ಲಿನ ಹಾಸ್ಪಿಟ್ಲಿಗೆ ತಗೋತೀನಿ, 400 ರೂಪಾಯಿ ಪರ್ ಡೇ ತಗೋತಾರೆ. ಎಲ್ಲಿ ಆಸ್ಪತ್ರೆ? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಜೈಸಸ್ಗೆ ಬರ್ಕೊಟ್ಟಿದ್ರು. ಪಾಪ ಅವಳ ಹತ್ರ ಅಮೌಂಟ್ ಇಲ್ಲ ಅಂದಿದ್ರೆ ಅವಳು ಇಲ್ಲೇ ಮಾಡಿಸ್ಕೊತೀನಿ ಅಂತೇಳಿ ಇಲ್ಲಿ ಬಂದು. ನನಗೆ ಗೊತ್ತಿಲ್ಲ, ಒಬ್ರು ಕಳಿಸ್ಕೊಟ್ಟಿದ್ದಕ್ಕೆ ವಿಡಿಯೋ ನೋಡಿ ನಾನು ಫೋನ್ ಮಾಡಿ ನಾನು ಮಾಡ್ತೀನಮ್ಮ ನನ್ನ ಕೈಲ ಸಹಾಯನ. ಯಾರಾದರೂ ಮುಂದೆ ಬರ್ತಾರೆ. ನಿಂದು ಯಾವ ಊರು? ನಂದು ಇಲ್ಲೇ ಪಿರಿಯಾಪಟ್ಟಣ. ನಾನು ಅಲ್ಲಿ ಹೋಟೆಲಲ್ಲಿ ವರ್ಕ್ ಮಾಡೋದು. ನೀನು ಅಲ್ಲಿ ಬೆಂಗಳೂರಿಗೆ ಇರ್ತೀಯಲ್ಲ? ಏನಾದರೂ ಕಷ್ಟಪ್ಪ ತಾಯಿದು. ಇಬ್ರು ಚಿಕ್ಕ ಮಕ್ಕಳಿದ್ದಾರೆ, ನಾನು ಸತ್ತೋದ್ರು ಒಂದು ದಾರಿ ಕೊಡ್ಬೇಕು ಅಂತ ಸರ್. ಇಬ್ಬರಿಗೂ ಗಂಡು ಮಕ್ಕಳಾ? ಇವನಿಗೂ ಕೂಡ ಅಸ್ತಮ ಇದೆ. ಇವ್ನು ಚಿಕ್ಕವನಿಗೆ ಇದಕ್ಕೂ ಹುಡುಗನಿಗೆ ಅಸ್ತಮ ಇದೆ. ಅಂದ್ರೆ ಅವ್ನಿಗೆ ಸ್ವಲ್ಪ ಸೋಲು ದಮ್ ಜಾಸ್ತಿ ಆಗ್ತಾ ಇರ್ತದೆ. ಇವ್ ಮನೇಲಿ ಆಕ್ಚುಲಿ ಹೇಳ್ಬೇಕು, ಇವನೊಬ್ಬ ಆಕ್ಟಿವ್ ಆಗಿದ್ದಾನೆ. ನಿಮ್ಗೆ ಬಾಕಿಯವರೆಲ್ಲ ಅಷ್ಟೇ. ನಿಮ್ಗೆ ತಾಯಿ ತಂದೆ? ಇವರೇ ನಿಮ್ಮ ತಂದೆನಾ? ಓಕೆ.
ಬನ್ನಿ ನಾವೇ ನೋಡ್ಕೊಂಡಿಲ್ಲ. ಮದುವೆಯಾಗಿ 1 ತಿಂಗಳು ಮಾತ್ರ ಗಂಡ ಮನೇಲಿ ಇದ್ದಿದ್ದು. ಅಲ್ಲಿ ಏನಂದ್ರೆ ಏನಿಲ್ಲ, ಒಂದು ಮನೆ ಐತೆ, ಒಂದು ರೂಮ್ ಇಷ್ಟು ಅಗಲ ಕೊಟ್ಟವ್ರೆ. ಮಕ್ಕಳು ಸಾಕೊಂಡು ಮುಟ್ಕೊಂಡು ಹೋಗೋಕ್ಕಾಗಲ್ಲ. ಇವಳು ಫಸ್ಟ್ ಇಂಟ್ರೆಸ್ಟ್ ಅದನ್ನು ಇಷ್ಟನ್ನ ಡಾಕ್ಟರ್ ಮಾಡಿದ್ದಾರೆ. ಯಾವ ಊರು? ಮೆಲ್ಲಳ್ಳಿಲಿ ಮಾಡಿ. ಅಲ್ಲಿ ಏನು ಜಾಗನೂ ಇಲ್ಲ, ಏನಿಲ್ಲ. ಅದಕ್ಕೆ ಏನು ಇವಳು ಸಮಸ್ಯೆ ಹಿಂಗೆ ಆಯ್ತಲ್ಲ, ನಾವು ಮಗಿನಿಂದ ನನ್ನ ಹತ್ರನೇ. ಆ್ಯಕ್ಚುಲಿ ಇವಳು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಅಪ್ರಿಷಿಯೇಟ್ ಮಾಡ್ಬೇಕು ಇವ್ರ ಹಸ್ಬೆಂಡ್ ಬಗ್ಗೆ. ಹ್ಯಾಂಡಿಕ್ಯಾಪ್ ಆಗಿರೋ ಅವ್ರು ಮದುವೆ ಆಗಿದ್ರು, ಮದುವೆಗೆ 2 ಮಕ್ಕಳು ಆಗಿತ್ತು. ಸೊ ಇಲ್ಲೊಂದು ರೂಲ್ಸ್ ಪ್ರಕಾರ ಅವಳು ಹ್ಯಾಂಡಿಕ್ಯಾಪ್ ಇದ್ದಾಳೆ ಅಂತ ಹೇಳಿ ಇವ್ರ ಅತ್ತೆ ಅವರು ಕೂಡ ಸ್ವಲ್ಪ ಅವರಿಂದನೇ ಇವ್ರಿಗೆ ಅತ್ತೆ ಸೊಸೆ ಕಿರಿಕ ಆಗಿದೆ. ಮದುವೆ 3 ತಿಂಗಳಿಗೆ ಇವ್ರಿಗೆ ಇಲ್ಲಿ ಬಂದ್ಬಿಟ್ಟಿದೆ. ಅವ್ರ ಅಳಿಮಯ್ಯ ಅಂದ್ರೆ ಇವ್ರ ಅಳಿಮಯ್ಯ ಮಗಳು ಎಲ್ಲ ಇವ್ರ ಜೊತೆನೇ ಇರೋದು. ಅವಾಗ ಅವ್ರಿಗೂ ಆಕ್ಸಿಡೆಂಟ್ ಆಗಿ 1 ವರ್ಷ ಆಯಿತು. ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾರೆ, ಎಲ್ಲೂ ಆಗಲ್ಲ ವರ್ಕ್ ಮಾಡಲಿಕ್ಕೆ. ಹೋಗಿ ಏನು ಕೆಲಸ ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು, ನೀವೇ ದುಡಿಬೇಕು. ಇವಾಗ ದುಡಿಬೇಕು, ಇವ್ರು ನೋಡ್ಕೊಬೇಕು. ಈ ಕೆಲಸಕ್ಕೆ ಹೋಗಿ ತಿರ್ಗಾ ವಾಪಸ್ ಬಂದೋದು ಬರ್ತಾರೆ ಅಂತ ವಾಪಸ್ ಬಂದು. ಓಕೆ, ನೀವು ಕೆಲ್ಸಕೋತೀರಿ ಇಲ್ಲಿ? ಏನು ಕೆಲಸ ಮಾಡ್ತೀರಿ ಅಣ್ಣ? ಮಾತು ಆಡ್ತಲ್ಲಿ ಮಾಮೂಲಿ ಅಗ್ರಿಕಲ್ಚರ್ ಮಾಡ್ತೀರಿ? ಓಕೆ. ಅಲ್ಲ, ಇನ್ನು ಈ ತಾಯಿ ಏನು ಮಾಡೋಕ್ಕಾಗಲ್ಲ ಇನ್ನು. ಇನ್ನು ಲೈಫ್ ಟೈಮು ಪಾಪ ನೀವೇ ನೋಡ್ಕೋಬೇಕು ಅವ್ರನ್ನ. ಏನು ನೋಡೋಣ, ನಾನು ಅವ್ರದ್ದು ಸ್ಕ್ಯಾನರ್ ತೊಗೊಂಡು ಸ್ಕ್ಯಾನರ್ ಹಾಕ್ತಿರ್ತೀನಿ. ಯಾವಾಗ ನನ್ನ ಲೈಫ್ ಟೈಮು ಯಾರನ್ನು ನೋಡೋವಾಗ ಈ ತಾಯಿಗೆ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ನಾವು ಸ್ಕ್ಯಾನರ್ ಹಾಕಿದ್ದಾಗ ಅದು ಯಾವಾಗೂ ಇರ್ತದೆ, ಎನಿ ಟೈಮ್ ಇರ್ತದೆ. ಅದು ಯಾವಾಗ ಯಾರನ್ನು ನೋಡಿಬಿಟ್ಟು ಇವ್ರ ಕಷ್ಟ ನೋಡಿ ಯಾವಾಗನ ಹಾಕ್ತಾಯಿರ್ತಾರೆ. 1000, 100, 500 ಹಂಗೆ ಯಾರೋ ಅವರು ನೋಡಿಬಾರ್ದು ಹಾಕ್ಬೋದು ಅಂತ. ಅದಕ್ಕೆ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ಏನೋ ನಾನು ಹೆಲ್ಪ್ ಮಾಡ್ತೀನಿ, ನೋಡೋಣ ಅಂತ. ಎಲ್ಲ ಕಡೆಯಿಂದ ನನ್ನ ಫೋನ್ ಪೇಗೂ ಆಗ್ತಾರೆ. ಸ್ಕ್ಯಾನರ್ ರೆಡಿ ಇದ್ದಿದ್ದೀರಾ? ನಾನು ಅಮೌಂಟ್ ಕಲೆಕ್ಟ್ ಮಾಡಿ ಕೊಡ್ತಾನೆ. ಓಕೆ ಓಕೆ. 100ರಿಂದ 1000 ಗಂಟು ಕೊಡೋರು ಇದ್ರು, ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿನಿ. ಈಗ ಓಕೆ, ಹಂಗೆ ಮಾಡ್ತಾನೆ. ಸ್ಕ್ಯಾನರ್ ರೆಡಿ ಇದ್ದಿಲ್ಲ ಸರ್ ಅದು. ಇವಾಗ ಸ್ಕ್ಯಾನರ್ ಏನಿದೆ ಹೆಸರು? ಈಗ ಪೂಜಾ ಅಂತ ಇದೆ ಒಂದು, ಇನ್ನೊಂದು ಇವ್ರ ತಂದೆ ಹೆಸರು ಕುಮಾರ ಅಂತ ಒಂದು. ತುಂಬಾ ಕಷ್ಟ. ನಿನಗೆ ಆ ಗಾಡಿ ತಗೊಂಡ್ರೆ ಆಗ್ಬೋದಾ? ಓಡ್ಸೋಕೆ ಆಗ್ತೈತಾ? ಅದು ಹೋಗಿ ಬರೋಕ್ಕಲ್ಲನು? ಇದು ಪಂಚಾಯತಿಯಿಂದ ಕೊಟ್ಟಿದ್ದಾರೆ, ಬಟ್ ಅದು ಓಡ್ಸಕ್ ಆಗಲ್ಲ. ಫಸ್ಟ್ 1 ಕಾಲ್ ಇತ್ತಲ್ಲ, ಅವಾಗ ಲೆಗ್ ಇದು ಪ್ಲಾಸ್ಟಿಕ್ ಲೆಗ್ ಹಾಕಿ ಓಡಿಸ್ತಾ ಇದ್ಲು. ಈಗ ಆಗಲ್ಲ. ಅಂದ್ರೆ ಕೂತ್ಕೊಂಡ ತಕ್ಷಣ ಅವಳಿಗೆ ತಲೆ ಎಲ್ಲ ಇದು ಬಂದ್ಬಿಡುತ್ತೆ, ತಲೆ ತಿರದಂಗೆ ಆಗ್ಬಿಡುತ್ತೆ. ಅವಳು ಬೈಕಲ್ಲಿ ಕೂತ್ಕೊಳಕ್ ಆಗಲ್ಲ. ಮತ್ತೆ ಇವಾಗಲೂ ಅಷ್ಟೇ, ಊಟ ಏನಾದ್ರೂ ಜಾಸ್ತಿ ಸೇರ್ತು ಅಂದ್ರೆ, ಸ್ವಲ್ಪ ಊಟ ಮಾಡ್ತಂದ್ರೆ ಅದು ಜಾಸ್ತಿ ವಾಮಿಟ್ ಆಗ್ತಾನೆ ಇರುತ್ತೆ. 6 ದಿನ ಚೆನ್ನಾಗಿರ್ತಾರೆ ಸರ್. 6 ದಿನ ಪ್ರಾಬ್ಲಮ್ ಆಗಿಲ್ಲ. ನಿನಗೂ ಏನೇನಮ್ಮ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ರೆ ಮನುಷ್ಯನ ಜೀವನ ಹೆಂಗೆ ಮಾಡೋದೇಳು? ಹಾಂ, ಪಾಪ ಕಾಲುಗಳಿಲ್ಲ ಅಂತೀಯ, ಕಿಡ್ನಿ ಪ್ರಾಬ್ಲಮ್ ಅಂತೀಯ, ಏನು ಎಲ್ಲ ಏನಾಗೋಗಿದ್ರೆ ಮನುಷ್ಯನ ಜೀವನ. ಕಿಡ್ನಿ ಅಂದ್ರೆ ರಿವರ್ಸ್ ಕ್ಯೂ ತುಂಬಿಕೊಳ್ಳುತ್ತೆ, ನೀರು ತುಂಬಿಕೊಳ್ಳುತ್ತೆ. ನಾನು ದಿನ ಇಂಜೆಕ್ಷನ್ ತಗೋಬೇಕು ಸರ್. ತಿಂಗಳಿಗೆ 30,000 ರೂಪಾಯಿ ಅವ್ರಿಗೆ ಆಸ್ಪತ್ರೆಗೆ ಬೇಕು ಸರ್. ನೋಡಿ, ದಯವಿಟ್ಟು ನಾವು ಸ್ಕ್ಯಾನರ್ ಹಾಕ್ತೀರಿ, ಅವ್ರಿಗೆ ಒಂದು ದಿನಕ್ಕೆ 800 ರೂಪಾಯಿಂದ 1000 ರೂಪಾಯಿ ಬೇಕು. ಯಾರ ಕೈಯಾಗಲ್ಲ ಅಷ್ಟು ಹೆಲ್ಪ್ ಮಾಡಿ, ಅದು ನಾನು ಕೇಳ್ಕೊಳ್ತೀನಿ. ನೋಡಿ, ತುಂಬಾ ನೋಡೋಕ್ಕೆ ಆಗಲ್ಲ ನಮಗೆ ಬೇಜಾರಾಗುತ್ತೆ. ಇಷ್ಟು ದೂರಿಂದ ಬಂದಿದ್ದೀನಿ ಅಂದರೆ ನೋಡಿದೆ ನಾನು ವಿಡಿಯೋ, ತುಂಬಾ ಬೇಜಾರಾಗೋಯ್ತು. ಅದಕ್ಕೆ ಇಷ್ಟು ದೂರ ಬಂದಿದ್ದೀರಿ, ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅದೇ ಸರ್, ಸಂಜೀವಣ್ಣ ಧೈರ್ಯ ಇಲ್ಲಿ ಗಂಟ ನನಗೋಸ್ಕರ ಬಂದಿದ್ದಾರೆ. ನಿಜ, ಅವ್ರನ್ನ ಯಾರೂ ಸಪೋರ್ಟ್ಗೆ ಬರಲ್ಲ, ಆದರೆ ಅಲ್ಲಿಂದ ನನಗೋಸ್ಕರ ಬೆಂಗಳೂರಿಂದ ಬಂದಿದ್ದಾರೆ ನನಗೆ ನೋಡೋಕ್ಕೋಸ್ಕರ. ನಿಮ್ಮ ಕೈ ಮುಗಿತೀನಿ. ನನಗೆ 2 ಕಾಲು ಪ್ರಾಬ್ಲಮ್, ಮತ್ತು ನಂಗೆ ಕಿಡ್ನಿನೂ ಪ್ರಾಬ್ಲಮ್. ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಡೀಸೆಂಟಾಗಿ ನಮ್ಮ ಯಜಮಾನ್ರಿಗೂ ಆಕ್ಸಿಡೆಂಟ್ ಆಗಿ ಅವ್ರಿಗೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ. ನಂಗೆ ಇರೋಕ್ಕೆ ಮನೆಯೂ ಇಲ್ಲ. ಒಂದು ಮನೆ ಅನ್ನೋದೊಂದು ಆಗಬೇಕು. ನಾನು ಸತ್ರು ನನ್ನ ಮಕ್ಕಳಿಗೆ ಒಂದು ನೆಲೆ ಅನ್ನೋದೊಂದು ಧೈರ್ಯ ಇರುತ್ತೆ. ಪ್ಲೀಸ್, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಚಿಕ್ಕದಾಗಿ ಒಂದು ಮನೆ ಇತ್ತು. ನಾನು ಆಪ್ರೇಷನಲ್ಲಿ ನಮ್ಮ ಅಪ್ಪ ಅಮ್ಮ ಮನೆಯೂ ಮಾರಿದ್ರು. 13 ಆಪ್ರೇಷನ್ ಆಗಿರೋದು. ನನಗೆ ಟ್ರೀಟ್ಮೆಂಟ್ ದಿನಕ್ಕೆ 1,500 ರೂಪಾಯಿ, 1,300 ರೂಪಾಯಿ ಮೆಡಿಷನು ಮತ್ತು ಆಟೋ ಚಾರ್ಜ್ ಆಗುತ್ತೆ ಮುಂದಕ್ಕೆ. ಮತ್ತು ಇವಾಗ ಮನೆಯೂ ಇಲ್ಲ, ತುಂಬ ಕಷ್ಟ ಇದೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇವಾಗ ಒಂದು ಚಿಕ್ಕದಾಗೊಂದು ಮನೆನಾದರೂ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನನ್ನೊಂದು ವಿಡಿಯೋ ನೋಡಿ ಇಲ್ಲಿವರೆಗೂ ಬಂದಂಥ ಸಂಜೀವಣ್ಣಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗಲ್ಲ. ತುಂಬ ವೀಡಿಯೋಗಳನ್ನ ನೋಡ್ತಾ ಇದ್ದೆ, ಬಟ್ ಈ ಒಂದು ವೀಡಿಯೋದಿಂದ ಸಂಜೀವಣ್ಣನ ಹತ್ತಿರದಿಂದ ನೋಡೋವಂಥ ಭಾಗ್ಯ ನಮಗೆ ಸಿಕ್ಕಿದೆ. ದಯಮಾಡಿ ಪ್ರತಿಯೊಬ್ಬರು ನಾನು ಕೇಳ್ಕೊಳ್ಳೋದು ಇಷ್ಟೇ, ಆ ಒಂದು ಹೆಣ್ಮಗುಗೆ ಯಾರೂ ಕೂಡ ಕೈ ಬಿಡಬೇಡಿ. ದಿನಕ್ಕೆ ಏನಿಲ್ಲ ಅಂದರೂ 1,000 ರೂಪಾಯಿ ಗಂಟೆ ಮೆಡಿಷನ್ ಇದೆ. ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಆ ಹೆಣ್ಮಗಳಿಗೆ ಒಂದು ಗ್ಲೂಕೋಸ್ ಹಾಕಬೇಕಂದ್ರೆ ಬೆಳಿಗ್ಗೆ ಸಂಜೆ 2 ಟೈಪ್ ಕೂಡ ಹಾಕಿಸ್ಬೇಕು.
ಸುಮಾರು ಒಂದು ತಿಂಗಳಿಗೆ 30ರಿಂದ 40 ಸಾವಿರ ಗಂಟೆ ಖರ್ಚಾಗ್ತಾ ಇದೆ. ಇದ್ದಿದ್ದಂಥ ಮನೆ, ಒಂದು 10 ಗುಂಟೆ ಜಮೀನು ಎಲ್ಲನೂ ಕೂಡ ಕಳ್ಕೊಂಡಿದ್ದಾರೆ. ಇವತ್ತು 2 ಮಕ್ಕಳುಗಳು ತಬ್ಲಿ ಆಗಬಾರ್ದು, ನನ್ನ ಮಕ್ಕಳಿಗೆ ಒಂದು ನೆಲೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಆ ಹೆಣ್ಮಗಳ ಹಠ ನೋಡ್ತಾ ಇದ್ದಾರೆ. ಎಂಥವ್ರಿಗೂ ಕೂಡ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ದಯಮಾಡಿ ಎಲ್ಲರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟನೇ, ಆ ಹೆಣ್ಮಗಳನ್ನ ಕೈ ಬಿಡಬೇಡಿ. ಅವಳಿಗೆ ಇರಲಿಕ್ಕೆ ಒಂದು ಸೂರಿನ ವ್ಯವಸ್ಥೆ ಮಾಡಿಕೊಡಿ. ಆ ಮಕ್ಕಳುಗಳು ಆ ಅಮ್ಮನ ಜೊತೆ ಇರಲಿ ಅನ್ನೋದೇ ಕೂಡ ನಮ್ಮ ಒಂದು ಆಸೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದು 1 ಲಕ್ಷ ಇದೆ, ತಗೊಳ್ಳಿ ಅಣ್ಣ. ಅದೇ ಆ ಹುಡುಗಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೊಡ್ತಾಯಿದ್ದೀನಿ. ತುಂಬ ಜನ ನೋಡೋರು ಎಲ್ಲರೂ ಒಂದು ಸ್ಕ್ಯಾನರ್ ಹಾಕ್ತೀನಿ. ತುಂಬ ಜನ ಹೆಲ್ಪ್ ಮಾಡಿ ದಯವಿಟ್ಟು ನನಗೆ ನಮ್ಮ ತಂಗಿ ಅಂದ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ನೀವು ಒಂದು ಅಕ್ಕ ತಂಗಿನ ಅಂದ್ಕೊಂಡು ಆ ತಾಯಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಮಗೋಸ್ಕರ ಬೆಂಗಳೂರಿಂದ ಇಲ್ಲಿವರೆಗೆ ಬಂದು ಸಂಜೀವಣ್ಣವರು ಮತ್ತು ಚೇತನನವರು ಬಂದು ಚೇತನನವರು ನಮಗೆ ಸಹಕಾರ ಕೊಟ್ಟರು. ಆದರೆ ಇವರು ಸಹಾಯಧನ ಕೊಟ್ಟು ನಮಗೆ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೇದು ಮಾಡಿ ಇದು ಮಾಡವ್ರೆ. ನಾವು ಈಗ ಒಂದು 10 ಗುಂಟೆ ಜಮೀನು ಮತ್ತು ಒಂದು ಚಿಕ್ಕ ಮನೆ ಇತ್ತು, ಎಲ್ಲ ಕಳ್ಕೊಂಡು ಇವಳಿಗೋಸ್ಕರ ಬರೀ ಪ್ರತಿ ತಿಂಗಳು ಆಸ್ಪತ್ರೆ ಅಂದ್ಕೊಂಡು ಇವಳದು ಕಿಡ್ನಿ ಇನ್ಫೆಕ್ಷನು ಮತ್ತು 2 ಕಾಲಿಲ್ಲ. ಸಹಾಯ ಮಾಡಿ ದಯವಿಟ್ಟು. ಬೇಡ ಸುಮ್ಮನೆ ಅದ್ರಲ್ಲಿ ನೀನು ಅದೆಲ್ಲ ಮುಗಿಬಾರ್ದು, ನೀನು ಏನೂ ಇಲ್ಲ ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಎಲ್ಲ ಏನೂ ಮಾಡಬಾರ್ದು ನೀನು. ನನ್ನ ಕೈಯಾಗ ಆಗಷ್ಟು ನಾವು ಹೆಲ್ಪ್ ಮಾಡಿದ್ದೀರಿ, ಎಲ್ಲರೂ ಹೆಲ್ಪ್ ಮಾಡೇ ಮಾಡ್ತಾರೆ. ದಯವಿಟ್ಟು ನಿನ್ನ ಬಾಧೆ ನೋಡಿ ಅಷ್ಟು ದೂರಿಂದ ಬಂದಿದ್ದೀನಿ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಯಾವತ್ತನಾಗಲಿ. ಬರ್ತಾರೆ ಬಿಡಮ್ಮ. ಇವಾಗ ನಾವು ಒಂದು ಇಡೀ ಹಾಕಿರ್ತೀರಲ್ಲ, ನಿಮ್ಮನ್ನು ನೋಡೋಕ್ಕೆ ತುಂಬ ಜನ ಬರ್ತಾರೆ, ತುಂಬ ಜನ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನನ್ನಿಂದ ನಿನಗೆ ಒಳ್ಳೇದಾಗಲಿ ಅಂತ ನಾನು ಇಷ್ಟು ದೂರ ಬಂದಿದ್ದೀನಿ. ಈಗ ಇನ್ನು ಚಿಕ್ಕ ಮಕ್ಕಳನ್ನ ಧೈರ್ಯ ಕೊಡಬೇಕಮ್ಮ. ನೀನು ಆ ಧೈರ್ಯ ಕಳ್ಕೊಂಡ್ರೆ ಇವರು ಪಾಪ ಕಷ್ಟ ಆಗುತ್ತೆ. ಚಿಕ್ಕ ಬಾಡಿಗೆ ಮನೆಗಿರೋದು, ಅದೂ 3,000 ರೂಪಾಯಿ ಬಾಡಿಗೆ ಮನೆ ಅಂತೆ. ಒಂದು ಮನೆಗಿನೇ ಅವ್ರು ಕೊಡಿಸಿದ್ರೆ ಯಾರನ್ನ ಒಂದು ಗೌರ್ಮೆಂಟಿಂದನೂ ಬಂದರೆ ಫಂಡು, ಏನು ಗೌರ್ಮೆಂಟಿಂದ ಫಂಡು ಏನೋ ಅವಶ್ಯಕತೆ ಇರೋಲ್ಲ. ಎಲ್ಲರೂ ಜನ 10 ರೂಪಾಯಿ 100 ರೂಪಾಯಿ ಹಾಕಿದ್ರೂ ಅದೆಷ್ಟೋ ಬಂದುಬಿಡ್ತದೆ ತಾಯಿಗೆ. ಆ ತಾಯಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾನು ಇಷ್ಟೇ ಕೇಳ್ಕೊಳ್ಳೋದು. ಬರಲ್ಲ ಅವಳಿಗೆ ತುಂಬ ಜನ ಇವಾಗ ವಿಡಿಯೋ ಹಾಕ್ತಿರಲ್ಲ, ಹಾಕಿದ್ಮೇಲೆ ತುಂಬ ಜನ ಹೆಲ್ಪ್ ಮಾಡ್ತಾರೆ. ಅದು ಸ್ಕ್ಯಾನರ್ ಹಾಕಿರ್ತೀನಿ, ತುಂಬ ಜನ ಬರ್ತಾರೆ, ಒಳ್ಳೇದಾಗುತ್ತೆ ನಿಮ್ಗೆ. ಇವತ್ತೆಲ್ಲ ಲೈಫ್ ಟೈಮು ಬರ್ತಾ ಇರ್ತದೆ. ನಾವು ನಮ್ಮ ವಿಡಿಯೋ ನೋಡಿದಾಗ ಯಾರ ಒಂದು 10,000 5,000 ಒಂದು 100 ರೂಪಾಯಿ 10 ರೂಪಾಯಿ ಎಲ್ಲ ಹಾಕ್ತಾ ಇರ್ತಾರೆ. ನೀವು ಆ ಬ್ಯಾಂಕ್ದನ್ನು ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಇಂಪಾರ್ಟೆಂಟ್. ನೀವು ವರ್ಕಲ್ಲಿ ಬ್ಯುಸಿ ಇರ್ತೀವಿ, ಆ ಟೈಮಲ್ಲಿ ಸರ್ಗೇನಾದರೂ ಫ್ರೀ ಟೈಮ್ ಇದ್ದಾಗ ಅವರು ಇನ್ಸ್ಟಾಗ್ರಾಮು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡ್ತಿರ್ತಾರೆ. ಎಲ್ಲರಿಗೂ ಟೈಮ್ ಪಾಸ್ ಮಾಡೋಕ್ಕೆ ನೋಡಿದ್ರೆ ಅವರು ಯಾರಿಗೆ ಹೆಲ್ಪ್ ಮಾಡ್ಬೋದು, ಯಾರಿಗಾನ ತೊಂದರೆ ಇದೆಯಾ ಅಂತ ಅವ್ರಿಗೇನಾದರೂ ಮನ್ಸಿಗೆ ಅನಿಸಿದ್ರೆ ನಾನು ಸಹಾಯ ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ದರು ಅವ್ರೊಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಲಾಸ್ಟ್ ವೀಕೆ ಆ್ಯಕ್ಚುಲಿ ಬರಬೇಕಿತ್ತು. ಪಾಪ ಅವ್ರಿಗೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ರು. ಹೌದೌದು. ಹೌದೌದು. ಒಂದು ವಿಡಿಯೋ ನಾನು ಕಾಪಿ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಒಂದ್ಸರಿ. ಹಣ ಇದ್ದವನು ಶ್ರೀಮಂತ ಅಲ್ಲ, ಹೃದಯ ಇದ್ದವನು ಶ್ರೀಮಂತ ಅಂತೇಳಿ ನಾನು ಮಾಡಿ. ಹೌದೌದು. ಅವತ್ತು ಅನ್ಕೊಂಡಿದ್ದೆ ಸರ್, ನಾನು ನೋಡೋಕ್ಕಾಗುತ್ತೆ ಇವ್ರನ್ನ ಅಂತ. ಇಲ್ಲ, ನಾನು ಅದು ತುಂಬ ಸಲ ನೋಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ನಿಮ್ಮ ಥರ ಎಷ್ಟೋ ಜನ ಇರ್ತಾರಲ್ವ, ಅವರೆಲ್ಲ ವೀಡಿಯೋ ಹಾಕಿರೋದನ್ನ ಸರ್ ನೋಡಿ ಅದನ್ನು ಚೆಕ್ ಮಾಡ್ತಾರೆ, ಇದು ಕರೆಕ್ಟಾ ಇಲ್ವಾ ಅಂತ. ಯಾಕಂದರೆ ಈಗಿನ ಕಾಲದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಸುಮ್ಮನೆ ಸ್ಕ್ಯಾನರ್ ಹಾಕ್ಬಿಟ್ಟು ದುಡ್ಡು ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಪಾಪ. ಅದರಿಂದ ಅವ್ರಿಗೇನಂದರೆ ಮುಂಚೆಯಿಂದನೂ ಆ ಜಾಗಕ್ಕೆ ಹೋಗಬೇಕು, ಅವ್ರದ್ದು ಪರಿಸ್ಥಿತಿ ನೋಡಿ, ಹೌದು ಇದು ಸತ್ಯ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗೇ ಅವ್ರಿಗೇನಿದೆ ಹಣ ಸಹಾಯ ಅದಲ್ಲದೇ ಪಾಪ ಬೇರೆದು ಮಾಡ್ತಾರೆ. ಅದು ಹೇಳ್ಕೊಳಕ್ಕೆ ಹೋಗಲ್ಲ ಅವರು. ಏನಪ್ಪ ನಿಮ್ಗೆ ಮಾಡ್ತೀರಾ ಇಲ್ಲ ಹಿಂಗೆ ಅಕ್ಕ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡಿದೀರ ಅಂತ ಹಂಗೆ ಮಾಡೋಕ್ಕಾಗತ್ತಾ? ಹಾಂ, ಹೆಂಗೆ ಮಾಡ್ತೀರಿ? ಯಾವ ಥರ ಮಾಡ್ತೀರಿ? ದುಡ್ಡು ಕೊಟ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಗ್ರೇಟು ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಎಲ್ಲರೂ ನನ್ನಂಗೆ ಚೆನ್ನಾಗಾಗಿ ಹೆಲ್ಪ್ ಮಾಡಬೇಕು, ಬಡವ್ರಿಗೆಲ್ಲನೂ ಹೆಲ್ಪ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್ ಒಂದೇ ನಿಮಿಷ.
ಇದಕ್ಕಿಂತ ಸಂತೋಷ ಯಾವುದೂ ಸಿಕ್ಕಲ್ಲ. ಅದು ಎಷ್ಟೇ ಕೋಟಿ ಇರಲಿ, ಎಷ್ಟೇ ಬರಲಿ, ಎಷ್ಟೇ ಸಂಪಾದನೆ ಮಾಡಿರಲಿ, ಅದು ಒಂದು ದಿನ ಬದುಕಿದ್ರೂ ಈ ಥರ ಬದುಕಬೇಕಂತ ನಾನು ಆಸೆ. ಹಾಂ, ಓಕೆ, ಬಾಯ್. ಎಷ್ಟು ಜನ ಇದ್ದೀರೋ? ಹಾಂ, ನಾನು ಏನು ತಗೊಂಬಂದಿಲ್ಲ. ತಗೋ, ಏನೋ ತಿನ್ರಿ. ದಾ, ಯಾಕೆ ತಗೊಳ್ಳಿ, ಈ ಕೈ ತಗೊಳ್ಳೋ, ಬರಲಿ. ಹಾಂ, ನಿಮ್ಮ ತಮ್ಮ ಕರಿ. ಹಾಂ, ಕರಿಯೋ. ಇಲ್ಲಿ ಬಂದು ವರರಾಜ ಬಡಾವಣೆಗೆ ಇಷ್ಟು ಸಂತೋಷ, ಇಷ್ಟು ಕೊಟ್ಟು ಇಷ್ಟು ಮಾಡಿದ್ರೆ ಹಾಂ, ಥ್ಯಾಂಕ್ಸ್. ಓಕೆ ಮಾ.